ಉತ್ತರ ಪ್ರದೇಶದ ಮಥುರಾದಲ್ಲಿ ಘೋರ ರಸ್ತೆ ದುರಂತ ಸಂಭವಿಸಿದೆ. ದೆಹಲಿ ಆಗ್ರಾ ಎಕ್ಸ್‌ಪ್ರೆಸ್ ವೇನಲ್ಲಿ ಈ ಒಂದು ಅಪಘಾತ ಸಂಭವಿಸಿರುವಂತದ್ದು. ಭೀಕರ ಅಪಘಾತ ಸಂಭವಿಸಿದೆ. ರಸ್ತೆಯಲ್ಲೇನೆ ಧಗನೆ ಹೊತ್ತಿ ಉರಿದಿದೆ ನಾಲ್ಕು ಬಸ್ಸುಗಳು ನೋಡ್ತಾ ಇದ್ದಂಗೆನೆ ರಸ್ತೆಯಲ್ಲೇ ಧಗ ಅಂತ ಹೊತ್ತು ಉರಿದಿರೋದು. 7 ಬಸ್ಸುಗಳು ಹಾಗೂ 3 ಕಾರುಗಳ ನಡುವೆ ಡಿಕ್ಕಿ ಸಂಭವಿಸಿರೋದು. ಒಂದೆರಡಲ್ಲ, ಇಲ್ಲಿ 7 ಬಸ್ಸು 3 ಕಾರು ನಡುವೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಬೆಂಕಿ ಯಾವ ತರ ಹೊತ್ತು ಉರಿತಾ ಇದೆ ಅಂತ. ಈ ಘೋರ ದುರಂತದಲ್ಲಿ 4 ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆ. ಸಾವಿನ ಸಂಖ್ಯೆಯಲ್ಲಿ ಏರಿಕೆ ಆಗಬಹುದಾದ ಸಾಧ್ಯತೆನೂ ಇದೆ. 150 ಮಂದಿಗೆ ಗಾಯ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರೋದು. ಇವತ್ತು ಮುಂಜಾನೆ 4 ಗಂಟೆಗೆ ನಡೆದಿರುವಂಥ ಅಪಘಾತ ದಟ್ಟ ಮಂಜಿನಿಂದ ವಾಹನದ ನಡುವೆ ಡಿಕ್ಕಿ ಆಗಿರಬಹುದಾದ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ರಸ್ತೆನೇ ಕಾಣ್ತಾ ಇಲ್ವಲ್ಲ ಬಹುತೇಕ ಕಡೆಯಲ್ಲಿ. ತುಂಬ ಮಂಜು ಆವರಿಸ್ಕೊಂಡಿರೋದ್ರಿಂದ ಭಾರಿ ನಿಧಾನವಾಗಿ ನೋಡಿಕೊಂಡು ಗಾಡಿಯನ್ನು ಓಡಿಸ್ಕೊಂಡು ಹೋಗ್ಬೇಕು ಅಂತ ಪರಿಸ್ಥಿತಿ ಇದೆ. ಗಾಡಿ ನಿಂತಿದೆಯೋ, ಮೂವ್ ಆಗ್ತಿದೆಯೋ, ಗಾಡಿ ಅಲ್ಲಿ ಇದೆಯೋ ಇಲ್ವೋ ಅಂತಾನೂ ಕಾಣಿಸಲ್ಲ. ಸ್ವಲ್ಪ ದೂರದಲ್ಲಿ ನಿಂತಿರೋ ವ್ಯಕ್ತಿನೇ ಕಾಣಿಸಲ್ಲ. ಆ ಥರದೊಂದು ಪರಿಸ್ಥಿತಿ ಕೆಲವು ಭಾಗದಲ್ಲಿ ನಿರ್ಮಾಣ ಆಗಿದೆ. ನಮ್ಮಲ್ಲೇ ದಟ್ಟವಾದಂಥ ಮಂಜು ಆವರಿಸ್ಕೊಂಡಿದೆ ಅಂತಂದರೆ ಯೋಚನೆ ಮಾಡಿ ಎಷ್ಟು ಮಟ್ಟಿಗೆ 4 ಗಂಟೆ ಅಷ್ಟೊತ್ತಿಗೆಲ್ಲ ಇಡೀ ರಸ್ತೆನೇ ಮುಚ್ಚೋಗಿರುತ್ತೆ ಅಂತ. ಇಲ್ಲೂ ಹಾಗೇನೆ ಕಾಣಿಸ್ಕೊಂಡಿಲ್ಲ. ಸೊ ಒಂದಾದ್ಮೇಲೆ ಒಂದು ವೆಹಿಕಲ್ಸಿಗೆ ಡಿಕ್ಕಿ ಸಂಭವಿಸಿದೆ. ಸೊ ಹಾಗಾಗಿ ಈ ಒಂದು ಅಪಘಾತ ಸಂಭವಿಸಿರುವಂಥದ್ದು. ಸಾವಿನ ಸಂಖ್ಯೆ ಹೆಚ್ಚಾಗಬಹುದಾದ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. 4 ಮಂದಿ ಸಾವನ್ನಪ್ಪಿದ 4 ಬಸ್ಸು ಅಂತ ಹೇಳ್ತಾ ಇರೋದು. ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವಂಥ ಕಾರ್ಯವನ್ನು ಮಾಡಲಾಗ್ತಾ ಇದೆ. ನೀವು ದೃಶ್ಯದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಮೊದಲ ವಿಂಡೋ ನೋಡಿ, ಹೊತ್ತಿ ಉರಿತಾ ಇದೆಯಲ್ಲ ಬೆಂಕಿ ಉರಿತಿರೋದೇ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ಅಷ್ಟು ಮಟ್ಟಿಗೆ ಅಲ್ಲಿ ಹೊಗೆ ಮಂಜು ಎಲ್ಲನೂ ಆವರಿಸ್ಕೊಂಡಿದೆ. ಇನ್ನು ರಸ್ತೆ ಎಲ್ಲಿಂದ ಕಾಣುತ್ತೆ? ವೆಹಿಕಲ್ಸ್ಗಳು ಎದುರುಗಡೆ ಇರೋದು, ಮುಂದೆ ಹೋಗ್ತಾ ಇರೋದು ಗೊತ್ತೇ ಆಗಿಲ್ಲ ಅಂತ ಕಾಣಿಸುತ್ತೆ. ಒಂದಾದ್ಮೇಲೆ ಒಂದು ಡಿಕ್ಕಿ ಹೊಡೆದಿರೋದು. ಸೊ ನಮ್ಮಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ಮಂಜಿರಲಿ, ಹೊಗೆ ಇರಲಿ, ಗುಂಡಿ ಇರಲಿ, ಹಂಪ್ಸ್ ಇರಲಿ, ಏನೇ ಇರಲಿ, ನಾವೇನು ಸ್ಪೀಡಲ್ಲಿ ಹೋಗ್ತೀವೋ ಅದೇ ಸ್ಪೀಡಲ್ಲಿ ಹೋಗೋರು ಕೆಲವರು ಇರ್ತಾರೆ. ಅದು ಸಮಸ್ಯೆ ಆಗುವಂಥದ್ದು. ಸೊ ಇದೀಗ ಎಲ್ಲ ತೆರವು ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸಾವಿನ ಸಂಖ್ಯೆಯಲ್ಲಿ ಏರಿಕೆ ಆಗ್ಬೋದು. 150 ಮಂದಿಗೆ ಗಾಯಗಳಾಗಿದೆ. ಅದರಲ್ಲಿ ಕೆಲವರಿಗೆ ಗಂಭೀರವಾದಂಥ ಗಾಯಗಳಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಟ್ರೀಟ್ಮೆಂಟ್ ಕೊಡಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. रोक 4 है तो 4 5 है भाई, 5 है सारे भी हैं। 4 है तो 4 5 है भाई, 5 है सारे भी हैं। क्या बात हो गई चौधरी साहब? क्या बात हो गई आगे? कितनी बसें होंगी? लगभग 4 बसें हैं। कुछ कैजुअलिटी? 4 से 5। पहले बैठा क्या बात हो गई चौधरी साहब? क्या बात हो गई आगे? कितनी बसें होंगी? लगभग 4 बसें हैं। कुछ कैजुअलिटी? 4